50 ರೂಪೀಸ್ ನೋಟಲ್ಲಿರೋ ಕಲ್ಲಿನ ರಥ ಈ ತರ ಪ್ರಾಣಿನ ನೀವೆಲ್ಲಾದ್ರೂ ನೋಡಿದ್ರಾ? ನಂದಿ ತನಕನೂ ನಾವು ಹೋಗ್ಬೋದು. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನನ್ಯ ಕೊಡೇರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 2 ಆಫ್ ಎಕ್ಸ್ಪ್ಲೋರಿಂಗ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಹಂಪಿ. ಸೊ ಫಸ್ಟ್ ಡೇದು ಏನಾದರೂ ವೀಡಿಯೋ ನೀವು ನೋಡ್ಕೊಂಡು ಬಂದಿಲ್ಲ ಅಂದರೆ ಅದನ್ನು ಚೆಕ್ ಮಾಡ್ಕೊಂಡು ಬನ್ನಿ. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ ಡೇ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ನಿಮಗೆ ಅಪ್ಡೇಟ್ ಕೊಡ್ತೀನಿ, ಆಯಿತಾ? ಕಮ್ ಲೆಟ್ಸ್ ಗೋ. ಸೊ ಇವಾಗ ಬೆಳಿಗ್ಗೆ ಟೈಮ್ ಬಂದುಬಿಟ್ಟು 8 ಗಂಟೆ. ನಾವು ಫಸ್ಟ್ ವಿಸಿಟ್ ಮಾಡೋಕೆ ಬಂದಿದ್ದು ಪ್ರಸನ್ನ ವಿರೂಪಾಕ್ಷ ಟೆಂಪಲ್. ಇದನ್ನು ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಅಂತಲೂ ಹೇಳ್ತಾರೆ. ಇಲ್ಲಿ ವರ್ಷಿಪಿಗಂತೂ ಆಗ್ತಿಲ್ಲ, ಬಟ್ ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಅಂದರೆ ಲೈಕ್ ಇದು ಸಬ್ಮರ್ಜ್ ಆಗಿದೆ. ಸೊ ಶಿವಲಿಂಗನ ನೋಡೋಕ್ಕೆ ಸಿಕ್ಕಿಲ್ಲ, ಬಟ್ ನಂದಿ ತನಕನೂ ನಾವು ಹೋಗ್ಬೋದು. ಸೊ ನೀರಲ್ಲಿ ಸಬ್ಮರ್ಜ್ ಆಗಿದೆ ಅಂತಲೇ ಹೇಳ್ತಾರೆ. ಆ್ಯಂಡ್ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅಂದರೆ ಈಗ ಎಷ್ಟು ಗೊತ್ತಿದೆಯೋ ಅಷ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 10-15 ಮಿನಿಟ್ಸ್ ಎಲ್ಲ ನೋಡಿಕೊಂಡು ನಾವು ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೊರಟಿದ್ದು ಭೀಮಾಸ್ ಗೇಟ್ ಹತ್ರ. ಕೃಷ್ಣ ದೇವರಾಯ ದರ್ಶನಕ್ಕೆ ಹೋಗ್ಬೇಕಾದ್ರಪ್ಪ ಅಂತಂದರೆ ಇಲ್ಲಿ ಭೀಮ ನಿಂತಿದ್ದಂತೆ. ಭೀಮ ನಿಂತ್ಕೊಂಡಾಗ ಯಾರಿಗೆ ಕೃಷ್ಣ ದೇವರಾಯ ಒಳಗಡೆ ಹೋಗಿ ಬರೋ ಮಟ್ಟ ಯಾರಿಗೆ ಅಲವಿದ್ದಿಲ್ಲ ಅಂತ ಮೇಡಮ್ ಮೊದಲು. ಅದಕ್ಕೆ ಭೀಮಸ್ ಗೇಟ್ ಅಂತ ಹೆಸರು. ಸೊ ಸೆಕೆಂಡ್ ಪ್ಲೇಸ್ ನಾವು ಬಂದಿದ್ದು ಇವಾಗ ವಿಜಯ ವಿಠಲ ಟೆಂಪಲ್. ಇಲ್ಲಿಂದ ಆ್ಯಕ್ಚುಲಿ ಬಗ್ಗಿನೂ ಸಿಗತ್ತೆ, ನಡ್ಕೊಂಡು ಹೋಗ್ಬೋದು. ನಾನು ನಡ್ಕೊಂಡು ಹೋಗೋದು ಪ್ರಿಫರ್ ಮಾಡಿದ್ದೀನಿ. ಆಟೋದವ್ರು ಹೇಳಿದ ಪ್ರಕಾರ 1 to 2.5-3 hours ಆಗುತ್ತೆ ಎಲ್ಲ ಟೆಂಪಲ್ ನೋಡ್ಕೊಂಡು ಬರೋಕ್ಕೆ. ಆ 50 ರೂಪೀಸ್ ನೋಟಲ್ಲಿ ಏನು ಆ ಸಿಂಬಾಲ್ ಇದೆಯೋ ಅದನ್ನು ನೀವು ಲೈವಲ್ಲಿ ನೋಡ್ಬೋದು. ಸೊ ಬನ್ನಿ ಹೋಗೋಣ. ಫೈನಲಿ 50 ರೂಪಾಯಲ್ಲಿ ಏನು ಆ ಸ್ಟೋನ್ ಚಾರಿಯಟ್ ಇತ್ತು ಅದನ್ನು ನೋಡಿದೆ. ಹಂಪಿಗೆ ಬಂದಿದ್ದು ಸಾರ್ಥಕ ಅಂತ ಫೀಲ್ ಆಯಿತು. ಇದಷ್ಟೇ ಅಲ್ಲದೆ ಇಲ್ಲಿ ಮಹಾಮಂಟಪ, ರಂಗಮಂಟಪ, ಕಲ್ಯಾಣ ಮಂಟಪ ಮತ್ತು ಉತ್ಸವ ಮಂಟಪ ಅಂತ ಇತ್ತು. ಇದು ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು. ಮಹಾಮಂಟಪ ಇಲ್ಲಿ 56 ಮ್ಯೂಸಿಕಲ್ ಪಿಲ್ಲರ್ಸ್ ಇದೆ. ಲೈಟ್ ಆಗಿ ಟ್ಯಾಪ್ ಮಾಡಿದ್ರೆ ಆ್ಯಕ್ಚುಲಿ ಡಿಫ್ರೆಂಟ್ ಮ್ಯೂಸಿಕ್ಸ್ ಬರುತ್ತಂತೆ, ಬಟ್ ಆ್ಯಕ್ಚುಲಿ ಅಲ್ಲಿ ಅಲೌಡ್ ಇರಲಿಲ್ಲ ಒಳಗೆ ಹೋಗೋಕ್ಕೆ. ಇನ್ನೊಂದು ವಿಷಯ ಏನಂದರೆ, ನಿಮ್ಗೇನಾದರೂ ಜಾಸ್ತಿ ಈ ಪ್ಲೇಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಬೆಟರ್ ಒಂದು ಗೈಡ್ ತಗೊಳ್ಳಿ ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಮಾತ್ರ. ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಬೇಡ ಅಂತ ಒಳಗೋದ್ವಿ, ಬಟ್ ಆಮೇಲೆ ಲಾಸ್ಟಲ್ಲಿ ಎಂಡಲ್ಲಿ ಫೀಲ್ ಆಯಿತು ಗೈಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರಂತ. ಸೊ ನೀವೇನಾದರೂ ನೆಕ್ಸ್ಟ್ ಟೈಮ್ ಹೋಗೋದಿದ್ರೆ ಈ ಒಂದು ಪ್ಲೇಸಿಗೆ ಮಾತ್ರನೇ ಗೈಡನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಐ ಥಿಂಕ್ ಅರೌಂಡ್ 600 ರೂಪೀಸ್ ಅವ್ರು ತಗೊಳ್ತಾರೆ. ಇಟ್ ವುಡ್ ಬಿ ವರ್ತ್ ಇಟ್. ಆ್ಯಂಡ್ ಅದು ಬಿಟ್ಟರೆ ಈ ಒಂದು ಏನು ಕ್ರಿಯೇಚರ್ ಇದೆಯಲ್ಲ, ಇದು ಎಲ್ಲ ಕಡೆ ನೀವು ನೋಡ್ಬೋದು. ಇದಕ್ಕೆ ಯಾಲಿ ಅಥವಾ ಯಾಳಿ ಅಂತ ಹೇಳ್ತೀವಿ. ಇದು ಬೇಸಿಕ್ಲಿ ಇಮ್ಯಾಜಿನರಿ ಕ್ರಿಯೇಚರ್. ಇದ್ರ ಮುಖ ಆ್ಯಕ್ಚುಲಿ ನೋಡೋಕ್ಕೆ ಕುದುರೆ ಥರ ಇದೆ, ಆ್ಯಂಡ್ ಆನೆ ಸೊಂಡ್ಲಿದೆ, ಸಿಂಹದ ದೇಹ ಇದೆ. ಮಿಕ್ಸ್ ಆಫ್ ಆಲ್ ಕ್ರಿಯೇಚರ್ಸ್ ಅಂತಲೇ ಹೇಳ್ತಾರೆ. ಸೊ ಇಲ್ಲಿ ಒಳಗೆ ಬಂದ ನಂತರ ನಿಮಗೇನು ಫುಡ್ ಐಟಮ್ಸ್ ಎಲ್ಲ ಸಿಗಲ್ಲ. ಮೇನ್ ಎಂಟ್ರೆನ್ಸ್ ಏನಿದೆ ಅಲ್ಲೇ ಎಲ್ಲ ಸಿಗುತ್ತೆ. ಅಲ್ಲೇ ಎಲ್ಲ ತಿನ್ಕೊಂಡು ವಾಟರ್ ಬಾಟಲ್ ಕ್ಯಾರಿ ಮಾಡ್ಕೊಂಡು ಬರ್ಬೋದು, ಬೆಟರ್ ಅಂತಲೇ ಹೇಳ್ತೀನಿ. ಆ್ಯಂಡ್ ರಿಟರ್ನ್ ವಾಪಸ್ ಹೋಗೋ ತನಕ ಆಲ್ಮೋಸ್ಟ್ 2.5 hours ಆಯಿತು ನಮಗೆ. ಸೊ ಎಂಟ್ರಿ ಪಾಯಿಂಟ್ ಏನಂದೆ ಅಲ್ಲ, ಅಲ್ಲೇ ಒಂದು 2-3 ಅಂಗಡಿಗಳಿವೆ. ಅಲ್ಲೇ ಸ್ವಲ್ಪ ತಿಂದು, ಆ್ಯಂಡ್ ಅದರ ಅಪೋಸಿಟ್ ಸೈಡೇ ಮಾರ್ಕೆಟ್ಸ್ ಇವೆ, ಹ್ಯಾಂಡ್ಮೇಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ಬೇರೆ ಪ್ಲೇಸಸ್ಗೆ ಕಂಪೇರ್ ಮಾಡಿದ್ರೆ ಈ ಒಂದು ಪ್ಲೇಸಲ್ಲಿ ಕಲೆಕ್ಷನ್ಸ್ ಎಲ್ಲ ಇತ್ತು. ಈಗ ನಾವಿರೋದು ಕ್ವೀನ್ಸ್ ಬಾತ್. ಬೇಸಿಕ್ಲಿ ಇಲ್ಲಿ ನೋಡ್ಬೋದು, ಇದ್ರ 4 ಕಡೆ ವಾಟರ್ ಚೇಂಬರ್ಸ್ ಮಾಡಿದ್ದಾರೆ, ವಾಟರ್ ಒಳಗಡೆ ಮತ್ತು ಹೊರಗಡೆ ಮೂವ್ ಆಗೋಕ್ಕೆ. ಆವಾಗಿನ ಕಾಲದಲ್ಲೇ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಇದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಏನು ಬ್ರೇನ್ ಇರ್ಬೋದಲ್ವಾ. ಸೊ ಇದನ್ನೆಲ್ಲ ನೋಡೋ ತನಕ ಆಲ್ಮೋಸ್ಟ್ 1 ಗಂಟೆ ಆಗಿತ್ತು, 1:30. ಫುಲ್ ಟಯರ್ಡ್, ಟ್ಯಾನ್ ಎಲ್ಲ ಆಗಿ ಹೋಗಿದ್ವಿ. ಸೆಕೆಂಡ್ ಹಾಫ್ ಆಫ್ ದ ಡೇ ಏನೆಲ್ಲ ಮಾಡಿದ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಆಯಿತಾ? ಆ್ಯಂಡ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.